ಗೋಪಾಲನ್ ಮಾಲು ಮತ್ತೆ ಇದು ಜಿ ಟಿ ವರ್ಲ್ಡ್ ಮಾಲ್. ಅಂದ್ರೆ ಪಬ್ಲಿಕ್ ಶೋ ನೀವೇನೆ ಪಬ್ಲಿಕ್ ಶೋಸ್ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟ. ಟಿವಿ ಶೋಸ್ ಅಲ್ಲಿನೂ ಹೋಗಿದ್ವಿ. ಫ್ರೀಡಮ್ ಟಿವಿ ಶೋ, ನ್ಯಾಷನಲ್, ಜನಶಕ್ತಿ. ಅಲ್ಲ ಇಂಟರ್ವ್ಯೂ ಅಲ್ಲ, ಶೋಸ್ಗಳನ್ನ ಓಕೆ ಶೋಸೇ ಮಾಡಿದ್ದೀವಿ ಇದನ್ನ ಇಟ್ಕೊಂಡ್ಬಿಟ್ಟು. ಲೈಕ್ ಇವಾಗ ನಾನು ಜಾಸ್ತಿ ಇದನ್ನ ಯಾವ್ದು ಫೋಕಸ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅಂದರೆ ಯೂಟ್ಯೂಬ್ ಕಂಟೆಂಟ್ ಆಗಿ ಫೋಕಸ್ ಮಾಡ್ತಾ ಇರೋದು. ನಿಮ್ದೇ ಓನು ನಮ್ಮದೇ ಓನ್ ಆಗಿರೋಕಂಥದ್ದು. ಅದಕ್ಕೆ ನಾನೆಲ್ಲ ಗ್ರೀನ್ ಮ್ಯಾಟ್ ಹಾಕಿದ್ದೀವಿ ನೋಡಿ. ಇದು ಎಲ್ಲ ತಂದಿರೋ ಗ್ರೀನ್ ಮ್ಯಾಟ್ ಅದಕ್ಕೆನಾ? ಓಕೆ, ಗ್ರೀನ್ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ಲೈಕ್ ಇದು ನಾನು ಮಾತಾಡೋಕ್ಕಂಥದ್ದು. ಲೈಕ್ ಯಾವ ಥರ ಇವಾಗ ಲೈಕ್ ಜಾಸ್ತಿ ಏನು ಅಂತಿಲ್ಲ ಅಂದರೆ ನಾವು ಓನ್ ಆಗಿ ಮಾಡಿಬಿಟ್ಟು ಲೈಕ್ ಯೂಟ್ಯೂಬಲ್ಲೇ ಸ್ವಲ್ಪ ಅರ್ನ್ ಮಾಡೋಣ ಅಂತ. ಶೋಗಳಿಗೆಲ್ಲ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿ ಅಂತ ಹೇಳಿ. ಇವಾಗ ಶೋಗೆ ಇವಾಗ ಇವೆಂಟ್ಗಳಿಗೆಲ್ಲ ಕರೆಸ್ತಾರಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೆ ಇನ್ನೂ ರೀಚ್ ಆಗಿಲ್ವಾ? ಇವೆಂಟ್ಗಳಿಗೆ ಕರೆಸಿ ಅವರೇ ಇವಾಗ ಇಂದುಮತಿ ಎಲ್ಲ ಹೋಗ್ತಾರೆ ನೋಡಿ. ಇಲ್ಲ, ನಾನು ಆ ಥರದ್ದೆಲ್ಲ ಹೋಗಲ್ಲ. ಲೈಕ್ ನಂದು ಇತ್ತು ತಾನೆ, ಲೈಕ್ ಗಣೇಶದ್ದು ಎಲ್ಲಾನು ಇತ್ತು ತಾನೆ, ಅದ್ರಲ್ಲಿ ಮಾಡಿದ್ದೀನಿ. ಯಾಕಂತಿಲ್ಲ ಅಂದರೆ ಲೈಕ್ ಆ ಮೂಮೆಂಟಲ್ಲಿ ಇವಳು ಬರಲಿಲ್ಲ. ಲೈಕ್ ರೀಸೆಂಟಾಗಿ ಇದು ಬಂದಿರೋದು. ಎಲ್ಲರೂ ನಾನೇ ರೆಡಿ ಮಾಡಿರೋದು. ಇವಳಿಗೆ ಅಭಿ ರೆಡಿ ಮಾಡಿರೋದು. ಇದು ಪಪೆಟ್ ಎಲ್ಲ ಕಳಿಸ್ತಾರಲ್ಲ, ನೀವು ಪರ್ಚೇಸ್ ಮಾಡಿದ ಕಳಿಸಿದ್ದ ಅಲ್ಲಿಂದ? ಇದು ನಾನು ಬಂದ್ಬಿಟ್ಟು ನಮಗೆ ಲೈಕ್ ನಾವು ಕಲಿಯುವಾಗ ಕೊಟ್ಟಿರೋಕ್ಕಂಥ ಪಪೆಟ್ಟು, ಅದು ಮಂಕಿ ಪಪೆಟ್ ಮಾತ್ರ. ಈ ಪಪೆಟ್ ನಾನು US ಲಿಂದ ತರಿಸಿರೋದು. ಇಲ್ಲೆಲ್ಲ ಸಿಗಲ್ವಾ ಈ ತರದ್ದು? ಸಿಗಲ್ಲ. ಎಷ್ಟಾಯ್ತು? ಎಷ್ಟು ಕಾಸ್ಟ್ಲಿ? 8,000 ಆಯ್ತು ಇದಕ್ಕೆ. ಬರೀ ಓನ್ಲಿ ಸಿಂಗಲ್ಗೆ ಅಂದ್ರೆ ಡ್ರೆಸ್ ಎಲ್ಲ ಎಕ್ಸ್ಟ್ರಾ ಎಲ್ಲ ಇಲ್ಲ. ಇದಕ್ಕೆ ಆಗಿರೋಕೊಂದು ಒಂದು ಡ್ರೆಸ್ ತಗೊಂಡ್ಬಂದ್ಬಿಟ್ಟು ಕಳ್ಸಿದ್ದಾರೆ. ಎಷ್ಟು ಒಷ್ಟಾಗಿದೆ ಆ ಡ್ರೆಸ್, ಅಷ್ಟು ಒಷ್ಟಾಗಿದೆ. ಅಂದ್ರೆ ಇಲ್ಲಿ ಯಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಲ್ವಾ ಇಂಡಿಯಾದಲ್ಲೆಲ್ಲೋ? ಇಂಡಿಯಾ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ತುಂಬಾ ಅಂತಿಲ್ಲ ಅಂದ್ರೆ ಲೈಕ್ ಈ ಡಾಲ್ಗಳೆಲ್ಲೆಲ್ಲಾನು ನಾನು ಸರ್ಚ್ ಮಾಡಿದ್ದೀನಿ. ಲೈಕ್ US ಅಲ್ಲೇ ಜಾಸ್ತಿ ಇದಾವೆ, ಇಂಡಿಯಾದಲ್ಲಿ ಇಲ್ಲ. ಇದೇ ಪಪೆಟ್ ಮಂಕಿ ಮಾತ್ರ ಇದೆ. ಆ ಮಂಕಿ ಬಿಟ್ಟು ಬೇರೆ ಯಾವುದೂ ಇಲ್ಲ. ಲೈಕ್ ಫ್ಲಿಪ್ಕಾರ್ಟಲ್ಲಿ ಎಲ್ಲನೂ ಚೆಕ್ ಮಾಡಿದ್ದೀನಿ, ಬಟ್ ನನಗೆ ಬೇಕಾಗಿರೋಕ್ಕಂಥ ಡಾಲ್ಸ್ ಯಾವುದೂ ಇರಲಿಲ್ಲ. ಇಷ್ಟೊಂದು ಚೆನ್ನಾಗಿರೋಕ್ಕಂಥದ್ದಿಲ್ಲ. ಲೈಕ್ ಇದು ಲೈಕ್ ನನ್ನ ಫ್ರೆಂಡ್ನ ಕಾಲ್ ಮಾಡಿಬಿಟ್ಟು ನನಗೆ ಈ ಥರ ಡಾಲ್ ಬೇಕು ಅಂತಿಲ್ಲ ಅಂದರೆ ಅಲ್ಲಿಂದಕ್ಕಿಂತ ವೆಬ್ಸೈಟಲ್ಲೇ ಅವ್ನು ಕಳಿಸ್ಕೊಟ್ಟಿದ್ದು ಈ ಡಾಲ್ ಇದೆ ಅಂತ. ಸೊ ಇಷ್ಟ ಆಗುತ್ತೆ ಅಂತ ಬಿಟ್ಟು ಹೇಳಿದ್ಮೇಲೆ ಪರವಾಗಿಲ್ಲ, ಈ ಡಾಲ್ ನಾನು ಬೇಕೇ ಬೇಕು ಅಂತ ಬಿಟ್ಟು ಲೈಕ್ ಕೆಲವೊಂದು ವೀಡಿಯೋಸ್ನಲ್ಲಿ ನಾನು ಹಾಕ್ತೆ. ಲೈಕ್ ನಾನು ಈ ಥರ ಕಲಿಬೇಕು ಅಂತ ಬಿಟ್ಟಿದ್ದೆ, ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ಹೇಳಿ ಅಂತ ಬಿಟ್ಟು. ಯಾರೋ ಒಬ್ಬರು ಮುಂದೆ ಬಂದಿಲ್ಲ. ಯಾರೋ ಒಬ್ರು 50 ರೂಪಾಯಿ ಹಾಕಿದ್ರು. 50 ರೂಪಾಯಿಲಿಂದ ಏನಾಗುತ್ತೆ? ಸೊ ಹಂಗೆ ಹಿಂಗೆ ಮಾಡಿಬಿಟ್ಟು ಏನಾದರೂ ಒಂದು ಮಾಡಲೇಬೇಕು ಅಂತಬಿಟ್ಟು ಎಲ್ಲ ಕಡೆಯಿಂದ ಇದು ಮಾಡಿಬಿಟ್ಟು ಕಷ್ಟಪಟ್ಬಿಟ್ಟು ಇದನ್ನ ಎತ್ಕೊಂಡಿರೋದು. ಅಷ್ಟರೊಳಗಡೆ ಅಷ್ಟು ಸೇವಿಂಗ್ಸ್ ಮಾಡಿದ್ರಾ ನೀವು? ಕಷ್ಟಪಟ್ಟಿದ್ವಿ, ಇಸ್ಕೊಂಡಿದ್ವಿ, ಕೊಡೋಣ. ಸಾಲ ಮಾಡಿ ಆದ್ರೆ ತುಪ್ಪ ತಿನ್ನು. ಬಟ್ ಇದು ನನ್ನ ಫ್ಯೂಚರ್ ಅಲ್ವಾ, ಏನಾದರೂ ಒಂದು ಮಾಡಬೇಕಲ್ಲ. ಇವತ್ತಿಲ್ಲ ಅಂದರೆ ನಾಳೆ ಮಾಡ್ತೀನಿ ಅನ್ನೋಕ್ಕಂಥದ್ದು ಧೈರ್ಯ ಇದೆ. ಇವತ್ತು ಸೋತಿದ್ದೀನಿ ಬಟ್ ಸತ್ತಿಲ್ಲ. ಬಟ್ ಮುಂದೊಂದು ದಿನ ನನಗೆ ನಾನು ಅನ್ನೋದನ್ನ ಒಂದು ನಿಂತ್ಕೊಂತೀನಿ ಅನ್ನೋದು ಒಂದು ಭರವಸೆ ಇದೆ.